ನಮಸ್ತೆ, ನಾನು ನಿಮ್ಮ ಸಂಗೀತ ಗೋವಾದಿಂದ. ನಾನು ನನ್ನ ಜೀವನ ವ್ಲೋಗ್ 18. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಂದು 2-3 ಡೇಸಿಂದ ಹಾಗೆ ಸ್ವಲ್ಪ ಬ್ಯುಸಿ ಇದ್ದೆ. ಯಾಕೆಂದರೆ ಬೆಳಿಗ್ಗೆ ಬರೋದು, ಶಾಪಲ್ಲಿ ತುಂಬ ಕೆಲಸ, ಮನೆಗೆ ಹೋಗೋದು, ರಾತ್ರಿ ಅಷ್ಟು ಕೆಲಸ ಇರೋದಿಲ್ಲ, ಬೆಳಿಗ್ಗೆ ಮತ್ತು ಬೇಗ ಏಳೋದು, ಡೈಲಿ ಕೆಲಸ ಇದ್ದೇ ಇರುತ್ತೆ. ಅದಕ್ಕೆ ಸ್ವಲ್ಪ ಟಯರ್ಡು, ಗೊತ್ತಿಲ್ಲ, ಆರಾಮಿಲ್ಲದೆ ಹೋಗ್ತಾರ. ಆದ್ರೂ ಶಾಪ್ ಓಪನ್ ಮಾಡ್ತೀನಿ, ಹಾಗೇನಿಲ್ಲ, ಮನೇಲಿ ಮಲಗೋದಂತೂ ಇಲ್ಲ. ಮತ್ತು ಫುಲ್ಲು ಇದು ಒಂದೇ ಹ್ಯಾಂಡ್ ಅಂದರೆ ಬೆಳಗ್ಗೆ ತುಂಬ ಏನಂತಾರೆ ನೋವು, ಅಂದರೆ ಜಗ್ತ ಅಂತಾರೆ ನಾವು, ಅದು ಆ ರೀತಿ ಆಗ್ತಾಯಿದೆ, ಗೊತ್ತಿಲ್ಲ ಯಾಕೆ ಅಂತ. ಹಾಗೆ ನಂದು ಇದು 18ನೇ ವ್ಲಾಗ್. ಶಾಪ್ ಎಂದಿನಂತೆ ಓಪನ್ ಮಾಡಿದ್ದೀನಿ. ಇವತ್ತು 6:30ಗೆ ಓಪನ್ ಮಾಡಿದ್ದೀನಿ. ಒಂದು ವಾರ ಮಳೆ ಇಲ್ಲಾಗಿತ್ತು, ಮತ್ತು ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಮಳೆ. ಅಂದರೆ ಇವತ್ತು ಶನಿವಾರ ಸ್ಟಾರ್ಟ್ ಆಗಿದೆ, ಬೆಳಿಗ್ಗೆಯಿಂದನೂ ಮಳೆ ಹೋಯ್ತಾನೇ ಇದೆ. ಕಸ್ಟಮರು ಕಡಿಮೆ ಇದ್ದಾರೆ, ಯಾಕಂದರೆ ಮಂತ್ಲಿ ಎಂಡ್ ಬಂತು ಅಂದರೆ ಕಸ್ಟಮರ್ ಆಟೋಮೆಟಿಕ್ ಕಡಿಮೆ ಆಗ್ತಾರೆ. ಹಾಗೆ ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸಗಳನ್ನಿರ್ತಾಯಿದ್ವು. ಸಾಮಾನು ಸ್ಯಾಟರ್ಡೆ ಎಲ್ಲ ಇವತ್ತು ಬರ್ತಾನೆ ಇರ್ತದೆ ಸಾಮಾನೆಲ್ಲ, ಅದೆಲ್ಲ ಅಡ್ಜಸ್ಟ್ ಮಾಡಿ ಇಟ್ಟೆ. ಹಾಗೆ ಕೆಲವೊಂದು ಕಸ್ಟಮರು ಅಂದರೆ ಗ್ರಾಹಕರು ಕ್ರೆಡಿಟ್ ತೊಗೊಂಡು ಹೋಗ್ತಾರೆ, ಒಂದು ವಾರಕ್ಕೆ, ಒಂದು 15 ದಿವಸಕ್ಕೆ ಅಂತ. 15 ದಿವಸ, 1 ತಿಂಗಳಾದ್ರೂ ಕೊಡೋದೇ ಇಲ್ಲ. ಅದಕ್ಕೆ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾವು ಗ್ರಾಹಕರನ್ನು ಅಂದರೆ ಕಸ್ಟಮರನ್ನು ನೋಡಿಬಿಟ್ಟು ಕೊಡಬೇಕು. ನಾನು ಎಷ್ಟೇ ಮುಂಜಾಗ್ರತೆ ವಹಿಸಿದ್ರೂ ಒಂದೊಂದು ಕಸ್ಟಮರು ಸಾಮಾನೆಲ್ಲ ತೊಗೊಂಡಾದಮೇಲೆ ಥೋಡೆ ದಿನ ಬಾದ್ಮೇ ದೇತಾಯ, ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ, ಹೀಗೆ ಹೇಳಿ ಹೋಗಿಬಿಡ್ತಾರೆ. ಮತ್ತು ಎವ್ರಿ ಡೇ ನಾವು ಕೇಳಲಿಕ್ಕೂ ಸರಿಯಾಗೋದಿಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಯಾಕೆಂದರೆ ನಮಗೂ ಸಹಿತ ನಾವು ದುಡ್ಡು ಕೊಟ್ಟರೆ ನಮಗೆ ಸಾಮಾನು ಬರೋದು. ಕರೋನಾಗಿಂತ ಪೂರ್ವದಲ್ಲಿ 15 ಡೇಸ್ ಹೀಗೆಲ್ಲ ನಿಲ್ತಾಯಿದ್ರು. ಆದರೆ ಕರೋನಾ ಆದಮೇಲೆ ಒಂದು ಚೆಕ್ ಕೊಡಬೇಕು, ಇಲ್ಲಾಂದರೆ ಕ್ಯಾಶ್ ಕೊಡಬೇಕು, ಇಲ್ಲಾಂದರೆ ಆನ್ಲೈನ್ ಪೇಮೆಂಟು, ಈ ಥರ ರೂಲ್ಸ್ ಇದೆ. ಯಾಕೆಂದರೆ ಎಲ್ಲರ ಪರಿಸ್ಥಿತಿನೂ ಒಂದೇ ಇರುತ್ತೆ. ಆದರೆ ಕೆಲವೊಬ್ಬರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಈಗ ತಿಂಗಳ ಎಂಡ್ ಬಂತು, ನಾನಂತೂ ರೆಂಟು ಕಟ್ಟೆಲ್ಲ ಆಯಿತು, ಇನ್ನು ಲೈಟ್ ಬಿಲ್ ತುಂಬೋದಿದೆ. ನನಗೂ ನನ್ನದೇ ಆದ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನಾನು ಹೇಳೋದೇನಂತ ಹೇಳಿದ್ರೆ, ಈ ಥರ ಶಾಪಲ್ಲಿ ತುಂಬ ಕ್ರೆಡಿಟನ್ನು ಕೊಡ್ಲಿಕ್ಕೆ ಹೋಗಬಾರ್ದು. ಆ ಕಸ್ಟಮರ್ ನಮ್ಮ ಅಂಗಡಿಗೆ ಬರೋದು ಬಿಟ್ಟರೂ ನಡೆಯುತ್ತೆ. ಯಾಕೆಂದರೆ ಎವ್ರಿ ಟೈಮ್ ಕ್ರೆಡಿಟ್ ಕೊಡ್ತಾ ಹೋದರೆ ಅವ್ರಿಗೆ ಅದೇ ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ಈ ರೀತಿ ಎಲ್ಲ ಇರ್ತದೆ ಈ ಗ್ರೋಸರಿ ಶಾಪಲ್ಲಿ, ದೊಡ್ಡ ದೊಡ್ಡ ಫ್ರೂಟ್ಸ್ ಶಾಪಲ್ಲಿ. ಕೆಲವರು ಅಂದರೆ ಲೋಕಲ್ ಮಂದಿನೇ ಜಾಸ್ತಿ ಕ್ರೆಡಿಟ್ ತೊಗೊಂಡು ಹೋಗೋದು. ಅದಕ್ಕೆ ಹೇಳೋದು, ಈ ಉದಾರಿ ಅಂತ ಕ್ರೆಡಿಟ್ ಅಂತ ಕೊಡಲೇಬಾರ್ದು ಅಂತ. ನನಗೆ ಹಿಂದಿ, ಇಂಗ್ಲೀಷು, ಕನ್ನಡ 3 ಮಿಕ್ಸ್ ಆಗುತ್ತೆ ಲ್ಯಾಂಗ್ವೇಜು, ಸೊ ಸಾರಿ. ಹಾಗೆ ಮತ್ತೇನು ಅಂತ ಹೇಳಿದ್ರೆ, ಕೆಲವರಂತೂ ಕೊಡೋದಿಲ್ಲ. ನಾನು ಮೊದಲು ವಿಡಿಯೋದಲ್ಲೇ ಹೇಳಿದ್ದೆ, ತೊಗೊಂಡು ಹೋಗ್ತಾರೆ, ಕೊಡೋದಿಲ್ಲ. ಅವರಿಗೆ ಜರೂರತ್ತಿದ್ರಷ್ಟೇ ಇಂಪಾರ್ಟೆಂಟ್, ಅಂದರೆ ಯಾವಾಗ ಅವರಿಗೆ ದುಡ್ಡು ಇರೋದಿಲ್ಲ ಆವಾಗ ನಮ್ಮ ಅಂಗಡಿಗೆ ಬರ್ತಾರೆ ಕೆಲವರು. ಅದೆಲ್ಲ ನಾವು ನೆನ್ಪಿಟ್ಕೊಂಡು ಈ ರೀತಿ ಶಾಪ್ ನಡೆಸಬೇಕಾಗತ್ತೆ. ನಾನು 15-14 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ಈ ಜನರ ಹತ್ರ ಒಂದೊಂದು ಸಲ ಮೋಸ ಹೋಗ್ತೀನಿ. ಹಾಗೆ ಎಂದಿನಂತೆ ಶಾಪ್ ಓಪನ್ ಮಾಡಿದ್ದೀನಿ, ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ಆದರೆ ಮನೆಯದೊಂದು ಸಮಸ್ಯೆ, ಅದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಗೊತ್ತಿಲ್ಲ ಏನಾಗತ್ತೆ ಏನಂತ. ಬೇರೆ ಏನು ತಗೊಳ್ಳುವ ಅಂತ ಹೇಳಿದ್ರೆ ಅಷ್ಟು ಕೆಪಾಸಿಟಿ ನನಗಿಲ್ಲ. ಸಾಲ ಮಾಡುವ ಅಂದರೆ ಲೋನಲ್ಲಿ ಸಿಗುತ್ತೆ, ಬಟ್ ನನಗೊಂದು ಭಯ ಅಂದರೆ ಮುಂದಿನ ವರ್ಷದಿಂದ ಹೈಯರ್ ಎಜುಕೇಷನ್ ಮಗಳಿದು ಒಂದು, ಆಮೇಲೆ ಗೊತ್ತಿಲ್ಲ, ಒಂಥರ ಭಯನೂ ಇದೆ, ತುಂಬ ಲೋನೆಲ್ಲ ಮಾಡಿಕೊಂಡು ಏನು ಮಾಡೋದು ಅಂತ. ಆದರೆ ಅದೇ ಹೇಳ್ತಾರಲ್ಲ, ನಾವು ಸ್ಟ್ರಾಂಗ್ ಇದ್ದು, ನಮ್ಮಲ್ಲಿ ಒಂದು ಅಷ್ಟು ಧೈರ್ಯ ಇದ್ದರಷ್ಟೇ ಯಾವುದೇ ಕೆಲಸಕ್ಕಾದರೂ ಮುಂದೆ ಹೋಗಬೇಕು ಫ್ರೆಂಡ್ಸ್. ಇನ್ನೊಬ್ಬರ ನಂಬ್ಕೊಂಡು, ಇನ್ನೊಬ್ಬರು ಕೊಡ್ತಾರೆ, ಇನ್ನೊಬ್ಬರು ನಮಗೆ ದುಡ್ಡು ಕೊಡ್ತಾರೆ ಅಂತ ನಂಬ್ಕೊಂಡು ನಾವು ಯಾವುದೇ ಕೆಲಸ ಮಾಡಬಾರ್ದು. ಯಾಕೆಂದರೆ ನಿನ್ನೆ ಒಂದು ಅನುಭವ ಆಯಿತು ನನಗೆ, ಇನ್ನೊಮ್ಮೆ ಶೇರ್ ಮಾಡ್ತೀನಿ ಅದು ಏನಂತ. ಯಾರನ್ನು ನಂಬ್ಕೊಂಡು ನಾವು ಯಾವುದೇ ಕೆಲಸಕ್ಕೂ ಮುಂದೆ ಹೆಜ್ಜೆ ಇಡಬಾರ್ದು. ಮತ್ತೊಂದು ಏನು, ನಮ್ಮದು ನಾವಷ್ಟೇ ನೋಡ್ಕೊಳ್ಬೇಕು ಅಂತ, ಇದು ನಿಜ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ನಾನು ಲೈಫಲ್ಲಿ ತುಂಬ ಕಲಿತೆ. ಯಾಕಂದರೆ ನಂದು ನಾವು ಇನ್ನೊಬ್ಬರಿಗೆ ಹಂಗೆ ಮಾಡಬೇಕು, ಹೆಲ್ಪ್ ಮಾಡಬೇಕು ಅನ್ನೋ ಗುಣ ಜಾಸ್ತಿ ಇದ್ದರೆ ಒಳ್ಳೆಯದಲ್ಲ. ಯಾಕೆಂದರೆ ನಮ್ಮ ಟೈಮಿಗೆ ಅವ್ರು ಯಾರೂ ನಮ್ಗೆ ಹೆಲ್ಪ್ ಮಾಡೋದಿಲ್ಲ.
ಹಾಗೆ ಒಂದೊಂದು ಸಲ ಯೋಚನೆ ಮಾಡೋದು ತುಂಬ ಬೇಜಾರಾಗುತ್ತೆ. ಗೊತ್ತಿಲ್ಲ, ಲೈಫಲ್ಲಿ ಒಂದು ಕಷ್ಟ ಮುಗೀತು ಅಂತ ಅಂದ್ಕೊಂಡ್ರೆ ಇನ್ನೊಂದು ಕಷ್ಟ ಅಂತ ಅಲ್ಲ, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡುವಷ್ಟು ಶಕ್ತಿ ದೇವ್ರು ಕೊಟ್ಟರೆ ಸಾಕು. ಇಷ್ಟೇ ನಾನು ಕೇಳೋದೇನೆಂದರೆ, ದೇವರಲ್ಲಿ ಪ್ರಾಬ್ಲಮ್ ಕೊಡು, ಅದೇ ರೀತಿ ಅವು ಸಾಲ್ವ್ ಮಾಡುವಂತಹ, ಅಂದರೆ ಅದಕ್ಕೆ ನಾವು ಧೈರ್ಯವಾಗಿ ಎದುರಿಸುವಂಥ ಶಕ್ತಿನೂ ಕೊಡಪ್ಪ ನೀನು ಅಂತ ನಾನು ಡೈಲಿ ಕೇಳ್ಕೊತೀನಿ. ಕಷ್ಟ ಅಂತ ನಾನು ಯಾವತ್ತೂ ಹಿಂಜರಿಯೋದಿಲ್ಲ. ನೋಡುವ, ಈ ಮನೆ ಪರಿಸ್ಥಿತಿ, ಮನೆ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಿಲ್ಲ. ಹೋಗಿದ್ದೀವಿ ಮೋಸ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಇನ್ನು ದೇವ್ರ ಮೇಲೆ ನಂಬಿಕೆ ಅಷ್ಟೇ. ಹಾಗೆ ಇವತ್ತು ನನ್ನ ತಮ್ಮನ ಮಗಳ ಬರ್ತಡೇ. ಆಕೆಗೆ ನಾನು ಶಾರ್ಟ್ ವಿಡಿಯೋದು ಹಾಕಿದ್ದೀನಿ. ಆಕೆದು ಬಡ್ಡೆ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಪ್ಯಾರಿ ಮುದ್ದು. ಆಕೆ ತುಂಬ ಹಚ್ಕೊತಾಳೆ ಅತ್ತೆ ಅಂದರೆ. ಅವಳು ಚಿಕ್ಕವಳಿಂದಳು ನನಗೆ ಅತ್ತೆ ಅಂತಲೇ ಕರೀತಾಳೆ. ನಾನು ಎಷ್ಟೇ ಕಷ್ಟ ಇದ್ರೂ ನನಗೆ ಮಕ್ಕಳು ಅಂದರೆ ಅಷ್ಟು ಇದು. ಒಂದು ಸಲ ಏನೋ ಅಂದ್ಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಅವ್ರು ಹೇಳಿರೋದು ತಂದು ಕೊಡಲೇಬೇಕು. ನನಗೆ ಎಷ್ಟು ಕಷ್ಟ ಆದ್ರೂ. ಆಕೆಗೆ ಇವತ್ತು ಒಂದು ಸ್ಮಾಲ್ ರಿಂಗ್ ತಂದಿದ್ದೀನಿ ಗಿಫ್ಟಾಗಿ. ಆ ಒಂದು ಡ್ರೆಸ್ ಐತೆ ತಂದೆ, ಅದು ಆಕೆಗೆ ಇಷ್ಟ ಆಗಿಲ್ಲ ಮತ್ತು ವಾಪಸ್ ಮಾಡಿದೆ. ನಮ್ಮ ಥರ ಇರಲ್ಲಲ್ಲ ಈಗಿನ ಮಕ್ಕಳು, ನಾವೆಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಿದ್ರು. ಈಗಿನ ಮಕ್ಕಳು ಹಾಗಲ್ಲ, ಅವ್ರಿಗೆ ಬೇಡ ಅಂದರೆ ಬೇಡ, ಇಷ್ಟ ಇದ್ದರೆ ಹಾಕೊತಾರೆ, ಇಲ್ಲ ಅಂದರೆ ಬೇಡ ಅಂದ್ಬಿಡ್ತಾರೆ. ಇಷ್ಟೆಲ್ಲ. ಹಾಗೆ ಫ್ರೆಂಡ್ಸ್ ಕಸ್ಟಮರ್ ಬಂದಿದ್ದರು. ಹಾಗೆ ಅವರಿಗೆ ಸ್ವಲ್ಪ ಮಾತಾಡಿ ಅಂದು ಮತ್ತೆ ಪುನಃ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಿಂದಿನ ವಿಡಿಯೋದೆಲ್ಲ ಹೇಳಿರೋ ಹಾಗೆ ಹಿಂದೆ ಯಾವ ಟಾಪಿಕ್ ಮಾತಾಡ್ತಾ ಇದ್ದೀನಿ ಆ ಟಾಪಿಕೇ ಮರ್ತುಬಿಡ್ತೀನಿ. ಏನೂ ತಪ್ಪು ತಿಳ್ಕೊಳ್ಬೇಡಿ. ಯಾಕೆಂದರೆ ಇವಳಿಗೆ ಮರುಶಕ್ತಿ ಜಾಸ್ತಿ ಅಂತ ಇದೆ, ಅಷ್ಟೇನಿಲ್ಲ. ಯಾಕೆಂದರೆ ಏಜ್ ಆದಂತೆ ಮರವು ತುಂಬ ಆಗ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ನಮ್ಮದು ಮಾನವ ಜನ್ಮ, ಮನುಷ್ಯ ಅಂದಮೇಲೆ ಏಜಿಗೆ ತಕ್ಕಂತೆ ನಾವು ನಮ್ಮ ಮೆಮೊರಿ ಲಾಸ್ ಆಗೋದು ಸಹಜ. ಹಾಗೆ ಮಳೆ ತುಂಬ ಇದೆ ಹೊರಗಡೆ, ಸ್ಟಾರ್ಟೇ ಇದೆ. ಅದೆಲ್ಲ ಬೇರೆ ನಂದು ಹೊರಗಡೆ ಜಾಗ ಇದೆಯಲ್ಲ, ಅದಕ್ಕೆ ಪತ್ರಿ ಇದು ಹಾಕಿರೋದು. ಅದು ಆವಾಜ್ ಆಗುತ್ತೆ, ಡಬಾ 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 ಅಂತ. ಕಸ್ಟಮರ್ ಏನು ಹೇಳ್ತಾರೆ ಅಂತಲೂ ಗೊತ್ತಾಗೋದಿಲ್ಲ ಒಂದೊಂದು ಸಲ. ಅದ್ರ ನಡುವೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಓಕೆ. ಹಾಗೆ ಏನು ಮೆಸೇಜ್ ಬಂತು ಮಧ್ಯದಲ್ಲಿ, ಅದೇ ನೋಡ್ತಾ ಇದ್ದೆ. ಇವತ್ತಂತೂ ಬ್ಯಾಂಕ್ ಹಾಲಿಡೇ, 4th Saturday. ಹಾಗೆ ಫ್ರೆಂಡ್ಸ್, ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ, ಸುಖನೂ ಇರುತ್ತೆ. ನಾವು ಅದೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ನಾನು ಹೇಳ್ತೀನಿ, ಆದರೆ ಒಂದೊಂದು ಸಲ ತುಂಬ ಅಪ್ಸೆಟ್ ಆಗಿಬಿಡ್ತೀನಿ. ಯಾಕೆಂದರೆ ನನಗೆ ನಾನೇ ಮನಸ್ಸಿಗೆ ಹೇಳ್ಕೊತೀನಿ, ಅಂದರೆ ಸ್ಟ್ರಾಂಗ್ ಅಂತ. ಒಂದೊಂದು ಸಲ ಆಗುತ್ತೆ, ಏನು ಮಾಡಲಿಕ್ಕೂ ಬರೋದಿಲ್ಲ. ಹಾಗೆ ಇನ್ನು ಫೆಸ್ಟಿವಲ್ ಎಲ್ಲ ಬಂತು. ಸೋಮವಾರ ಕೃಷ್ಣ ಜನ್ಮಾಷ್ಟಮಿ, ನೆಕ್ಸ್ಟ್ ಗಣೇಶ ಹಬ್ಬ. ಹಾಗೆ ಫ್ರೆಂಡ್ಸ್, ಜೀವನ ಹಾಗೆ ನಡೀತಾ ಇರುತ್ತೆ. ಮತ್ತೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಈಗ ರಿಕ್ವೆಸ್ಟ್ ಅಥವಾ ನನ್ನದೊಂದು ಮನಸ್ಸಿನ ಮಾತು, ತುಂಬ ತಂದೆ ತಾಯಿ ಏನು ಮಾಡ್ತಾರೆ, ಮಕ್ಕಳಿಗೆ ಅಂತ ಎಲ್ಲ ಗಳಿಸಿರ್ತಾರೆ. ಪ್ರಾಪರ್ಟಿ ಇರ್ಬೋದು, ಏನೇನು ಹಣ, ಒಡವೆ ಎಲ್ಲ ಇರ್ತಾರೆ, ನನ್ನ ಮಗಳಿಗೆ, ನನ್ನ ಮಗನಿಗೆ ಅಂತ. ನಾನು ಸಹಿತ ಹಾಗೆ ಹೇಳ್ತೀನಿ. ಬಟ್ ಒಂದೊಂದು ಸಲ ಒಂದೊಂದು ಎಲ್ಲಿ ಈ ನಮ್ಮ ಸಮಾಜದಲ್ಲಿ ನಡೆಯುವಂತಹ ಘಟನೆ ನೋಡಿದರೆ, ನಾವು ಮಕ್ಕಳಿಗಾಗಿ ಉಳಿಸಬೇಕು, ಅದು ಸರಿ. ಮಕ್ಕಳನ್ನು ಒಂದು ಪ್ರಜೆ, ಅಂದರೆ ಪ್ರಬುದ್ಧವಾದ ಪ್ರಜೆಯನ್ನು ಮಾಡೋದು ಸಹ ನಮ್ಮ ಧರ್ಮ. ಆದರೆ ನಾವು ಜೀವಂತ ಇರುವಾಗ ಅವ್ರಿಗೆ ನಮ್ಮದಾದ ಆಸ್ತಿ ಎಲ್ಲ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಯಾಕೆಂದರೆ ಅವರು ಸಹಿತ ಕಷ್ಟಪಟ್ಟು ದುಡಿದು ಅದೆಲ್ಲ ಗಳಿಸಿದ ಮೇಲೆ ಅವರಿಗೂ ಒಂದು ಅದರ ಅನುಭವ ಆಗಬೇಕು. ನಾವು ಸತ್ತ ಮೇಲೆ ಅವ್ರಿಗೆ ಸಿಗಬೇಕು, ಈ ರೀತಿ ಇರಬೇಕು. ನಾವು ಜೀವಂತ ಇರುವಾಗ ಅವ್ರಿಗೆ ಕೊಟ್ಟು ಆಮೇಲೆ ನಾವು ಅವ್ರ ಹತ್ರ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಯಾವುದೇ ತಂದೆ ತಾಯಿ ಸಹಿತ ಎಷ್ಟೇ ಪ್ರಾಬ್ಲಮ್ ಇದ್ದರೆ ಸಹಾಯ ಮಾಡಿ. ಬಟ್ ನೀವು ಜೀವಂತ ಇರುವಾಗ ನಿಮ್ಮದು ಆಸ್ತಿ ಇದೆ ಮತ್ತು ಏನೋ ಇದೆ, ಅದೆಲ್ಲ ನಿಮ್ಮ ಮಕ್ಕಳ ಹೆಸರಿಗೆ ಬರೀಲಿಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬಾ ಕೆಟ್ಟ ಅನುಭವ
ಆಗ್ತಾ ಇದೆ. ತಂದೆ ತಾಯಿನ ಹೊರಗೆ ಹಾಕೋದು ಏನೇನೋ ನಡೀತಾ ಇದೆ. ಅವ್ರಿಗೆ ಮನುಷ್ಯತ್ವನೇ ಇಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನಮಸ್ತೆ.